ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಆಗಲೇ 11 ಗಂಟೆ ಆಗಿದೆ ಅಂತ ಅನಿಸುತ್ತೆ. ನಾನಿವತ್ತು ನಂಜನಗೂಡಿಗೆ ಬಂದಿದ್ದೀನಿ. ನಂಜನಗೂಡಿನಲ್ಲಿರೋಂಥ ಶ್ರೀಕಂಠೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ನಮ್ಮ ಮದುವೆ ಆಗಿ 12 ವರ್ಷ ಕಂಪ್ಲೀಟ್ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು, ಇವಾಗ ತಾನೇ ಬಂದಿದ್ದೀವಿ. ಎಲ್ರಿಗೂ ಅಷ್ಟೇ ಮದುವೆ ದಿನ ಅಂತಂದರೆ ಅದು ವಿಶೇಷ ದಿನ ಅಂತಲೇ ಭಾವಿಸ್ತಾರೆ. ಹಾಗೆ ನಾನು ಕೂಡ ಇವತ್ತು ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಒಬ್ಬ ಮಗ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ದರ್ಶನ ಮಾಡೋಕ್ಕೆ ಹೋಗಬೇಕು. ನೋಡೋಣ ಒಳಗಡೆ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದಾರೆ. ನೋಡೋಣ, ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೀವಿ. ಪ್ರತಿ ವರ್ಷ ನಾವು ನಮ್ಮ ಮದುವೆ ದಿನ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದು, ಒಂದು ಹೊಸ ಬಟ್ಟೆ ಕೊಡಿಸೋದು ಮತ್ತು ದೇವಸ್ಥಾನಕ್ಕೆ ಹೋಗೋದು, ಇಷ್ಟೇ ಸಿಂಪಲ್ಲಾಗಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತೀವಿ. ತುಂಬ ಗ್ರ್ಯಾಂಡಾಗಿ ಅಂತೇನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ನಾವು. ಇಷ್ಟೇ ಸಿಂಪಲ್ಲಾಗಿ ಸಾಕು ಅಂಥೇಳಿ ಮಾಡ್ಕೋತೀವಿ. ಇದು ಕೂಡ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ. ಯಾವುದನ್ನು ತೋರಿಸ್ಕೊಳ್ಳೋದು ಇಷ್ಟ ಆಗಲ್ಲ ಅವ್ರಿಗೆ. ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಯಾವುದೂ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆದರೆ ನನ್ನ ಒತ್ತಾಯಕ್ಕೋ ಅಥವಾ ನಾನು ಬೇಜಾರು ಮಾಡ್ಕೋತೀನಿ ಅಂತನೋ ಒಟ್ಟಲ್ಲಿ ಎಲ್ಲಿಗೆ ಆದರೂ ಕರ್ಕೊಂಡು ಹೋಗೋದು, ಏನಾದರೂ ಕೊಡಿಸೋದು ಇದೆಲ್ಲ ಮಾಡೇ ಮಾಡ್ತಾರೆ. ನೋಡಿ, ಇಲ್ಲಿ ಶ್ರೀಕಂಠೇಶ್ವರ ಟೆಂಪಲ್ಲು ನಂಜನಗೂಡಿದು. ಬೆಂಗಳೂರಿಂದ ಬಂದರೂ ಟ್ರೈನ್ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ. ಗೊತ್ತಿರುತ್ತೆ ಎಲ್ರಿಗೂ, ಆಲ್ಮೋಸ್ಟು ನೋಡಿರ್ತೀರ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿಗೆ ಬಂದರೆ ಒಳ್ಳೇದು ಕೂಡ ಆಗುತ್ತೆ. ನಾವು ಒಂದು 2-3 ಸಲ ಹೋಗಿದ್ದೀವಿ. ನನ್ನ ಮಗ ಹುಟ್ಟೋಕ್ಕೂ ಮುಂಚೆ ಹೋಗಿದ್ದಿದ್ದು. ಅದಾದಮೇಲೆ ನಾನು ಹೋಗೇ ಇಲ್ಲ. ಹಾಗಾಗಿ ಒಂದು 4-5 ವರ್ಷನೇ ಆಯಿತು. 5 ವರ್ಷ ಆಗಿದೆ ಹೋಗಿ. ಅದಕ್ಕೆ ಇವಾಗ ಇಲ್ಲೇ ಹೋಗೋಣ ಅಂತ ಈಗ ಒಳಗಡೆ ಹೋಗಿದ್ದೀವಿ. ಅಲ್ಲಿ ಹೊರಗಡೆ ಸ್ಲಿಪ್ಪರ್ ಬಿಟ್ಟು ಈಗ ಒಳಗಡೆ ಹೊರಟಿದ್ದೀವಿ. ಇಲ್ಲೆಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಒಳಗಡೆ ತುಂಬ ಅಂದರೆ ತುಂಬ ಜನ ಇದ್ದರು. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಇವತ್ತೇ ಬರಬೇಕಿತ್ತು. ತುಂಬ ರಶ್ ಕೂಡ ಇದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಇನ್ನೂ ಜಾಸ್ತಿ ಜನ ಇರ್ತಾರೆ. ಹುಣ್ಣಿಮೆ ಸೇವೆ ಅಂತ ಕೂಡ ಮಾಡ್ತಾರೆ ಇಲ್ಲಿ. ಯಾರಾದರೂ ಗೊತ್ತಿರುತ್ತೆ ಕೆಲವ್ರಿಗೆಲ್ಲ. ಯಾರಾದರೂ ಏನಾದರೂ ನನಗೆ ಈ ಥರ ಒಳ್ಳೇದಾಗಬೇಕಪ್ಪ, ಈ ಥರ ಮಾಡ್ತೀನಿ ಅಂತ ಏನಾದರೂ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಬಂದು ಸುತ್ತ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕೋದು. ಸ್ನಾನ ಮಾಡಿಕೊಂಡು ಹಾಗೇ ಬಟ್ಟೆ ಬದಲಾಯಿಸ್ದೆ ಅದೇ ಬಟ್ಟೆಯಲ್ಲಿ ತೇವ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ಒಂದು ಸಲ ಯಾರಾದರೂ ಏನಾದರೂ ಆ ಥರ ನನಗೇನು ಸಮಸ್ಯೆ ಇದೆ, ಅದು ಒಳ್ಳೆಯದಾಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಇಲ್ಲಿ ಬಂದು ಆ ಥರ ಮಾಡಿ ಒಳ್ಳೆಯದಾಗುತ್ತೆ. ಅದು ಅವ್ರವ್ರ ನಂಬಿಕೆ. ನೋಡಿ, ಇಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ. ಸುಮಾರು ನಾವು ಒಳಗಡೆ ಹೋಗೋಷ್ಟೊತ್ತಿಗೆ 1 ಅವರ್ 1.5 ಅವರ್ ಟೈಮ್ ತಗೊಂತು. ಅಷ್ಟು ಜನ ಇದ್ದರು. ಬೇರೆ ದಿನಗಳಲ್ಲಿ ಹೆಚ್ಚು ಜನ ಇರಲ್ಲ. ಇವತ್ತು ಸೋಮವಾರ ಇರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇದೆ. ಬನ್ನಿ, ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ. ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ಒಳಗಡೆ ಅಂತೂ ಗರ್ಭಗುಡಿಲಿ ಅಲ್ಲಿ ವೀಡಿಯೋ ಇಲ್ಲ. ಬನ್ನಿ ನೋಡೋಣ.
ಫ್ರೆಂಡ್ಸ್, ಒಳಗಡೆ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಆಚೆ ಬರ್ತಿದ್ದೀವಿ. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಇವಾಗ ಅಲ್ಲಿ ಅನ್ನಪ್ರಸಾದ ಸಿಗುತ್ತೆ, ಅಲ್ಲಿಗೆ ಹೋಗಿ ಊಟ ಮಾಡೋಣ ಅಂತ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಜನ ಇತ್ತು. ಅದರಲ್ಲೂ ಬಿಸಿಲು ಬೇರೆ, ಸಿಕ್ಕಾಪಟ್ಟೆ ಬಿಸಿಲು. ಏನು ಹೇಳ್ತೀರಾ, ಹೊರಗಡೆ ನಿಲ್ಲೋಕ್ಕೆ ಆಗ್ತಿಲ್ಲ, ಕಾಲೆಲ್ಲ ಸುಟ್ಟೋಗ್ತಾಯಿತ್ತು, ಅಷ್ಟು ಬಿಸಿಲು ಹೊಡಿತಾ ಇದೆ. ಇವಾಗ ಬೇಸಿಗೆ ಬಿಸಿಲಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಇವಾಗ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಹೊರಡೋದು ಅಂತ. ನೋಡಿ, ಇಲ್ಲೂ ಕೂಡ ನೋಡ್ತಿದ್ದೀರಲ್ಲ, ಊಟಕ್ಕೆ ಅಂತ ಬಂದಿದ್ದೀವಿ. ಇಲ್ಲೂ ಕ್ಯೂ ಇದೆ, ಅಷ್ಟೇ ಜನ ಇದ್ದಾರೆ. ಸ್ನೇಹಿತರೆ, ಎಷ್ಟೊತ್ತಿಗೆ ನಾವು ಊಟ ಮಾಡ್ತೀವಿ ಅಂತ ಖಂಡಿತ ಗೊತ್ತಿಲ್ಲ. ವೆಯ್ಟ್ ಮಾಡೋಣ, ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡೋಣ ಅಂತ ಕೂತಿದ್ದೀವಿ. ಇಲ್ಲಿಗೆ ನಾವು ಬಂದರೆ ದೇವ್ರದ್ದು ಪ್ರಸಾದ ಏನು ಅನ್ನದಾನ ಮಾಡ್ತಾರೆ, ಅದು ಊಟ ಮಾಡದೆ ನಾವು ಹೋಗೋದೇ ಇಲ್ಲ. ಎಷ್ಟೊತ್ತಾದರೂ ಕಾದು ನಾವು ಊಟ ಮಾಡಿ ದೇವ್ರ ಪ್ರಸಾದ ಸಿಗೋದೇ ಒಂದು ಭಾಗ್ಯ ಅಲ್ವಾ. ಅದನ್ನು ಊಟ ಮಾಡಿಕೊಂಡು ಆನಂತರ ನಾವು ಹೊರಡಬೇಕು. ಬನ್ನಿ ನೋಡೋಣ ಎಷ್ಟು ಜನ ಇದ್ದಾರೆ, ಎಷ್ಟೊತ್ತಾಗುತ್ತೆ ನೋಡೋಣ. ಮತ್ತು ಇಲ್ಲಿ ಊಟ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಒಂದು 2-3 ಸಲ ಹೋದಾಗ ನೋಡಿದ್ದೀನಿ. ಪಾಯಸ, ಅನ್ನ ಸಾಂಬಾರು ಮತ್ತು ಮೊಸರನ್ನ ಕೊಡ್ತಾರೆ. ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ. ಎಲ್ಲ ದೇವಸ್ಥಾನಗಳಲ್ಲೂ ಏನು ಪ್ರಸಾದ ಅಂತ ಕೊಡ್ತಾರೆ, ಅನ್ನದಾನ ಮಾಡ್ತಾರೆ, ಅದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಇಷ್ಟ ಆಗುತ್ತೆ ನನಗಂತೂ. ಇಲ್ಲಿ ಊಟ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಇಷ್ಟ ಕೂಡ ಆಯಿತು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಆಚೆ ಬಂದಿದ್ದೀವಿ ಹೊರಡೋಣ ಅಂಥೇಳಿ. ಇಲ್ಲೇನು ನಾವು ತಗೊಳ್ಳಿಲ್ಲ, ಸೀದಾ ಇವಾಗ ಹೊರಡಬೇಕು. ಬಸ್ ಇದೆ ಇಲ್ಲಿಂದಾನೇ. ದೇವಸ್ಥಾನದ ಹತ್ರ ಹತ್ಕೊಂಡ್ರೆ ಸಾಕು, ಮೈಸೂರು ಹೋಗ್ಬೋದು. ಇಲ್ಲ ಟ್ರೈನ್ಗೆ ಹೋಗೋರು ಟ್ರೈನ್ ಕೂಡ ಹೋಗ್ಬೋದು. ಇಲ್ಲಿ ಶಿವರಾತ್ರಿಗೆ ಎಲ್ಲ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು. ಶಿವರಾತ್ರಿ ದಿನ ತುಂಬ ಇಲ್ಲಿ ಜೋರು ಗ್ರ್ಯಾಂಡಾಗಿ ಮಾಡ್ತಾರೆ. ಮತ್ತು ಜಾತ್ರೆ ಇದೆಲ್ಲ ನಡೆಯುತ್ತೆ ಇಲ್ಲಿ. ಆವಾಗ ಸಾಧ್ಯವಾದರೆ ಬರಬೇಕು, ಇಲ್ಲಾಂದರೆ ತುಂಬ ರಶ್ ಇದ್ದಾಗ ಬರೋದೇ ಕಷ್ಟ. ಇಲ್ಲೊಬ್ಬರು ನೋಡಿ, ಗಾಂಧಿ ತಾತ ಥರ ಪಾಪ ರೆಡಿಯಾಗಿ ಬೆಳಗ್ಗೆಯಿಂದ ನಿಂತಿದ್ರು. ತುಂಬ ಅಂದರೆ ತುಂಬ ಬಿಸಿಲಿರೋದ್ರಿಂದ ಇಲ್ಲಿ ಒಂದು 10 ನಿಮಿಷ ಕೂತಿದ್ದು ಆಮೇಲೆ ಹೋಗೋಣ ಅಂತ. ಎಷ್ಟೊಂದು ಜನ ಆ ಬಿಸಿಲಿಗೆ ಓಡಾಡೋಕ್ಕಾಗದೆ ಇಲ್ಲೇ ಕೂತಿದ್ರು, ಮಲಗಿದ್ರು. ಕೆಲವ್ರು ಏನಾದರೂ ಊಟ ತಂದಿದ್ರೆ ಅವರೆಲ್ಲ ಇಲ್ಲೇ ಊಟ ಮಾಡ್ತಾಯಿದ್ರು. ನಾವು ಕೂಡ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಲ್ಲಿ ನನ್ನ ಮಗ ಬರ್ತಿದ್ದಾನೆ ನೋಡಿ. ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.